ಮಣ್ಣೆ ತಮಸಿ ಬಂತಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ವಿಶೇಷವಾದ ವಿಜೃಂಭಣೆಯಿಂದ ಆಚರಿಸಿದಂಥ ಹಬ್ಬ ಆಗೈತಿ. ಕಾರಣ ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಜೊತೆಯಾಗಿರುವಂಥ ನಮ್ಮ ಎತ್ತುಗಳು. ಆ ಎತ್ತುಗಳನ್ನು ನಾವು ಹದಗೊಂಡಿರುವಂಥ ಮಣ್ಣಿನಿಂದ ಒಂದು ಎತ್ತುಗಳ ರೂಪ ಕೊಟ್ಟು ಅವುಗಳನ್ನು ಮನೆಯ ಜಗುಲಿಯಲ್ಲಿಟ್ಟು ಪೂಜೆ ಮಾಡ್ತಾ ಬಂದಿರೋದು ನಮ್ಮ ಒಂದು ಹಳೆಯ ಪರಂಪರೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ತಾವೆಲ್ಲ ನೋಡಿರ್ಬೋದು, ಮೊದಲೆಲ್ಲ ಹಳೆಯ ಫೋಟೋಗಳಲ್ಲಿ ಮನೆಯ ಸದಸ್ಯರೊಂದಿಗೆ ಎತ್ತುಗಳು ಕೂಡ ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡಿದ್ದವು. ಕೃಷಿ ಚಟುವಟಿಕೆಯಲ್ಲಿ ಜೊತೆಯಾಗಿರುವಂಥ ನಮ್ಮ ಈ ಎತ್ತುಗಳು ಈ ಕಾರು ಹುಣ್ಣಿಮೆ ಹಾಗೂ ಮಣ್ಣೆತ್ತಿನ ಸಂದರ್ಭದಲ್ಲಿ ವಿಶೇಷವಾದ ಆಹಾರವನ್ನು ತಯಾರಿಸಿ ಎತ್ತುಗಳನ್ನು ಈ ಬಾರಿ ನಮ್ಮ ಕೃಷಿಗೆ ಸಾಕಷ್ಟು ಅನುಕೂಲವಾಗಲಿ, ಈ ಬಾರಿ ಬೆಳೆ ಚೆನ್ನಾಗಿ ಬರಲಿ ಅನ್ನೋ ನಿಟ್ಟಿನಿಂದ ಅವುಗಳನ್ನು ನಮ್ಮ ಜೊತೆಗಾರರಂತೆ ನಾವು ತೆಗೆದುಕೊಂಡು ಹೋಗ್ತಾ ಇರೋದು ನಮ್ಮ ಹಿರಿಯರು ಹಾಕಿಕೊಟ್ಟ ಒಂದು ದಾರಿ. ನೀವೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನೋಡಿರುವಂಥದ್ದು ಏನಂದರೆ, ಎತ್ತುಗಳು ಕೂಡ ನಮ್ಮ ಮನೆಯ ಅಂಗಳದಲ್ಲಿ ಅಂದರೆ ನಮ್ಮ ಮನೆ ನಾವು ವಾಸಿಸೋ ಜೊತೆ ನಮ್ಮ ಜೊತೆ ಇರುವಂಥದ್ದು ಮೊದಲಿಂದ ಕಂಡು ಬರ್ತದೆ.